ಬರೋದು ಸಾರಿ ಚಿನ್ನ ತಪ್ಪಾಯ್ತು ಅನ್ನೋದು ಇದೇ ನಿಮ್ಮ ಆಟ ಅಲ್ವೇನು. ಹೋಗಿ ನೀವು ನಾನು ಮಾತಾಡಿಸ್ಬೇಡಿ. ಯಾಕೆ ಗೀತಾ ನನ್ನ ಮೇಲೆ ಕೋಪನಾ? ಗೀತಾ, ನೀನು ಕೋಪಗೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಗೊತ್ತಾ? ಈ ಸೌಂದರ್ಯ ಅನ್ನೋ ಶಬ್ದ ಹುಟ್ಟಿದೆ ಒಂದು ಹೆಣ್ಣಿನಿಂದ ಎಲ್ಲೋ ಓದಿದ ನೆನಪು. ಅದು ಈಗ ನಿನ್ನಿಂದ ನೋಡೋಣ ನಿಜ ಅಂತ ನನಗೆ ಈಗ ಅನಿಸ್ತಾ ಇತ್ತು ನೋಡು. ಹೌದು ಮೈಲರಿ, ನಿಸರ್ಗದಲ್ಲಿ ಹುಟ್ಟಿದ ಒಬ್ಬಳಿಗೆ ಮರವೇ ಆಸರೆಯಂತೆ, ಮಾನವ ಜನ್ಮದಲ್ಲಿ ಹುಟ್ಟಿದ ಒಂದು ಹೆಣ್ಣಿಗೆ ಗಂಡೆ ಆಸರೆಯಂತೆ. ಈಗ ನನಗೆ ಆಸರೆ ಆಗಿರುವ ನೀನೇ ಲೇಟಾಗಿ ಬಂದ್ರೆ ನನ್ನ ಗತಿ ಏನೇಳು? ಗೀತಾ, ಹಾಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಮಾತನಾಡುತ್ತೀಯಾ? ನಾನು ಮದುವೆ ಆದರೆ ಅದು ನಿನ್ನನ್ನೇ ಅಂತ ಈ ನನ್ನ ಹೃದಯದಲ್ಲಿ ಬರೆದಿಟ್ಕೊಂಡಿದ್ದೀನಿ ಗೀತಾ. ಈ ಗೀತಾ ಹುಟ್ಟಿದೆ ನಿಮಗೋಸ್ಕರ. ಪ್ರೀತಿ ಎಂಬ ಸಾಗರದಲ್ಲಿ ಪುಟ್ಟ ಮೀನು ನಾನು, ಆ ಸಾಗರದ ಚಿಪ್ಪಿನೊಳಗೆ ಸಿಕ್ಕ ಸ್ವಾತಿ ಮುತ್ತು ನೀವು. ನನ್ನ ಪ್ರಾಣಕ್ಕಿಂತ ಮಿಗಿಲು ಈ ನಿನ್ನ ಪ್ರೀತಿ, ನೀನು ತೋರಿಸಿರುವ ಈ ನೋವಿನ ರೀತಿ. ಸದಾ ನಿನ್ನ ಜೊತೆಯಾಗಿರುವೆ ನನ್ನ ಜೀವನ ಪೂರ್ತಿ. ಸುಕುಮಾರಿ ಹೃದಯ ಕಥ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ಹೃದಯ ಕಥ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಎದೆಯಾಡದಲ್ಲಿ ನಿನ್ನ ಹಾಡಿದೆ ಶುರುವಾಯಿತು ಈ ನಮ್ಮ ಕಣ್ಣಂಚಲಿ, ಮನಸ್ಸಂದು ಮಗುವಾಯಿತು ಈ ನನ್ನ ಪ್ರೀತಿಯಲ್ಲಿ. ಬರೆದ ಶುಭ ಶಾಯರಿ ಸುಕುಮಾರಿ ಹೃದಯ ಕಥ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಬಂದ ಹಾಗೆ ನೀನು ಬಂದರೆ ತಪ್ಪುತ್ತಾರೆ, ಎದೆಯಲ್ಲೋ ಎದುರಲ್ಲೋ ಎಲ್ಲೆಲ್ಲೋ ನಿನ್ನ ಕಣ್ಣೆ, ನೀರೆಲ್ಲೋ ನಿನ್ನ ಕೇಳು ಎಂದು ನೀ ಕೇಳುವೆ. ಕಡಸಲು ನಿನ್ನೆ ಸುಂದರಿ, ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಮೈಲರಿ ನೋಡು, ನಿನ್ ಜೊತೆ ಹೀಗೆ ಖುಷಿ ಖುಷಿಯಿಂದ ನಗುತ್ತಾ ಇರ್ಬೇಕನ್ನುವುದೇ ನನ್ನ ಆಸೆ. ಒಂದು ಕ್ಷಣಗಳಿಗೆ ಕೂಡ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ. ಗೀತಾ, ಹಾಗೆ ಭಯಪಟ್ಟುಕೊಳ್ಳುತ್ತೀಯಾ? ಆದಷ್ಟು ಬೇಗನೆ ನಿನ್ನ ಆಸೆಯನ್ನು ಈಡೇರಿಸ್ತೀನಿ. ಇವತ್ತು ಸಂಜೆನೆ
ನಮ್ಮಿಬ್ಬರ ಮದುವೆ ವಿಷಯನೂ ನಮ್ಮ ಮನೆಯಲ್ಲಿ ಹೇಳ್ತೀನಿ, ಸರಿನಾ? ಸರಿ, ಆದಷ್ಟು ಬೇಗ ಕೆಲಸ ಮಾಡಿ. ಯಾಕೆಂದ್ರೆ ಈ ನನ್ನ ರಕ್ತದ ಕಣ ಕಣದಲ್ಲಿಯೂ ನಿಮ್ಮ ಹೆಸರಿದೆ, ನಾನು ಉಸಿರಾಡೋ ಉಸಿರಲ್ಲಿ ನಿಮ್ಮ ಹೆಸರಿದೆ. ಆ, ಗೀತಾ, ನೀನು ನನ್ನನ್ನು ನಿಜವಾಗ್ಲೂ ಅಷ್ಟೊಂದು ಇಷ್ಟಪಡ್ತೀಯಾ? ಹೌದು ಮೈಲರ್, ಅದನ್ನು ಹೇಳೋದಕ್ಕೆ ಬರೀ ಶಬ್ದಗಳಿಂದ ಸಾಲದು. ನೋಡಿ, ನಾನು ಉಸಿರಾಡುವ ಪ್ರತಿ ಉಸಿರಿನಲ್ಲೂ ನೀವೇ ಇದ್ದೀರಾ. ಹಾಗಾದ್ರೆ ಒಂದು ಪರೀಕ್ಷೆ ಮಾಡೋಣವಾ? ಯಾಕೆ? ನನ್ನ ಪ್ರೀತಿ ಮೇಲೆ ನಿಮಗೆ ಅನುಮಾನವೇ? ಅದೇನಂತ ಹೇಳಿ. ಅಲ್ಲಿ ಕಾಂತಿರುವ ಬೆಟ್ಟದಿಂದ ಉರುಳಲೇನು, ಅಥವಾ ಹರಿಯುತ್ತಿರುವ ಜಲಪಾತದಿಂದ ಧುಮಕಲೇನು? ಛೇ ಛೇ, ಅಯ್ಯೋ ಹುಚ್ಚಿ, ಅಂತ ದೊಡ್ಡ ಕೆಲಸ ಏನ್ ಬೇಡ. ನೋಡು, ಅಲ್ಲಿ ಕನಸತ್ಲ ಒಂದು ಗುಲಾಬಿ ಹೂವಿನ ಗಿಡ, ಅಲ್ಲಿ ಹೋಗಿ ಒಂದು ಹೂವನ್ನು ಕಿತ್ಕೊಂಡು ಬಾ, ಅಷ್ಟೇ. ಹೌದಾ? ಅದೇನ್ ದೊಡ್ಡ ಮಹಾ, ಈಗಲೇ ತರ್ತೀನಿ. ಹಾ ಹಾ, ನಿಲ್ಲು ಗೀತಾ, ನಿಲ್ಲು. ಹೋಗಿ ಹೂವನ್ನು ಕಿತ್ಕೊಂಡು ಬಾ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಹೋಗಿ ಕಿತ್ಕೊಂಡ್ ಬರ್ತಾರೆ. ನಾನು ಹೇಳಿದ್ದು ಹಾಗಲ್ಲ ಕಣೆ. ಮತ್ತೆಗೆ ತಗೋ, ಇದನ್ನು ವಸ್ತ್ರ ನೀನು ತಗೋಬೇಕು. ಆ ಹೂವನ್ನು ಕಿತ್ಕೊಂಡು ಬರುವಾಗ ಇದನ್ನು ನೀನು ಕಣ್ಣಿಗೆ ಕಟ್ಕೋಬೇಕು. ಕಟ್ಕೊಂಡು ಹಾಗೆ ಹೂವು ತಂದು ನನ್ನ ಕೈಗೆ ಕೊಡಬೇಕು. ಕೈಗೆ ಕೊಟ್ಟು ಹಾಗೆ ನನ್ನ ಕೆನ್ನೆಗೆ ಮುತ್ತು ಕೊಡಬೇಕು. ಮುತ್ತು ಕೊಟ್ಟು ಹಾಗೆ ನನ್ನ ತಬ್ಬಿಕೊಳ್ಳಬೇಕು. ಅದು ನಿನ್ನಿಂದ ಆಗತ್ತಾ ಗೀತಾ? ಪ್ರೀತಿಗೆ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ. ಪ್ರೀತಿಗೆ ಯಾವತ್ತೂ ಸೋಲೋದು ಇಲ್ಲ. ಇದರಲ್ಲಿ ನಾನೇ ಗೆಲ್ತೀನಿ. ನೋಡ್ತಾ ಇರು, ತಾಯಿ. ನಾವಲ್ಲ. ಸರಿ ಗೀತಾ, ಹೋಗಿ ಬಾ. ಇಲ್ಲೇ ಇರ್ಬೇಕು. ಎಲ್ಲಿ ಹೋಗಲ್ಲ ಗೀತಾ, ಇಲ್ಲೇ ಎಲ್ಲಿ ಇರ್ತೀನಿ. ಹೋಗ್ಬಾರ್ದು. ಎಲ್ಲಿ ಹೋಗಲ್ಲ ಗೀತಾ, ಇಲ್ಲೇ ಇರ್ಬೇಕು. ಎಲ್ಲಿ ಹೋಗಲ್ಲ. ಹೋಗಿ ಹುಚ್ಚು ಹುಡುಗಿ, ಎಲ್ಲಿ ನಾನು ನಡು ನೀರಿನಲ್ಲಿ ಕೈ ಬಿಡ್ತೀನಂತ ಭಯ ಅವಳಿಗೆ. ಮೈಲಾರಿ, ನಿನ್ನ ಎಲ್ಲಿ ಅಂತ ಹುಡುಕುವುದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಬಂದಿದೆ. ಪಿಸಿ, ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್, ಒಂದು ನಿಮಿಷ. ನನ್ನಕ್ಕೆ ನೀವು ಅರೆಸ್ಟ್ ಮಾಡ್ತೀರಾ? ನೀನು MLA ರಂಗೇಗೌಡನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದೆಯಾ ಎಂದು ನಮಗೆ ಅವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಿದ್ದೇನೆ. ಪಿಸಿ, ಎಸ್ ಸರ್. ಅರೆಸ್ಟ್ ಮಾಡೋಣ. ಇನ್ಸ್ಪೆಕ್ಟರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನೋಡಿ ಸರ್, ನೀವು ಏನೇ ಹೇಳ್ತಿದ್ದರು ಬಂದು ಕೋರ್ಟ್ನಲ್ಲಿ ಹೇಳಿ. ನಾನು ಮಾತ್ರ ನನ್ನ ಕರ್ತವ್ಯ ಮಾಡಲೇಬೇಕು. ಪಿಸಿ, ನಡಿ, ಎಳೆದುಕೊಂಡು ಹೋಗೋಣ. ಆಹಾ, ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ. ಈ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬ ಪ್ರೇಯಸಿ ಇದ್ದಿದ್ದರೆ ಆ ಸ್ವರ್ಗಕ್ಕೆ ಏಣಿ ಹಾಕಬಹುದಿತ್ತೋ ಏನೋ. ಆದರೆ ಆ ಅದೃಷ್ಟವಂತ ನಾನಲ್ಲ ಅನ್ಸುತ್ತೆ. ಓಹೋ, ಯಾವುದೋ ಒಂದು ಒಂಟಿ ಹೆಣ್ಣು ಈ ಕಡೆ ಬರುತ್ತಿದ್ದಾಳಲ್ಲ. ಬಹುಶಃ ನನ್ನ ಕೂಗು ಆ ದೇವರಿಗೆ ಕೇಳಿಸಿತ್ತೋ ಏನು. ಮೈಲರಿ, ನೋಡು, ನಾನು ನೀನು ಹಿಡಿದೇ ಬಿಟ್ಟೆ. ಮೈಲರಿ, ಮೈಲರಿ, ಏನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿಯಲ್ಲ? ಬಾ ಮೈಲರಿ, ಒಂದು ಮುತ್ತಾದ್ರೂ ಕೊಟ್ಟು ತಬ್ಕೋಬಾರ್ದೇನು? ಬಾ ಮೈಲರಿ.
ಯಾಕೋ ತುಂಬಾ ದುಡುಕ್ ಬಿಟ್ಟಿವೆ ಅನಿಸ್ತಾ ಇದೆ ಅಲ್ವಾ? ಮೈಲಾರಿ ಮಾತಾಡು. ನಾನು ಇಷ್ಟೆಲ್ಲ ಮಾತಾಡಿದ್ರು ಯಾಕೆ ಸುಮ್ಮನೆ ನಿಂತಿದ್ಯಾ ಮೈಲಾರಿ? ಹೇಳು, ಯಾರು ನೀನು? ಯಾರು ನೀನು? ಅಂದ್ರೆ ಇಲ್ಲಿ ತನಕ ನಿನ್ ಜೊತೆಲೆ ಅಯ್ಯೋ ದೇವ್ರೆ, ನಾನಂತ ಕೆಲಸ ಮಾಡಿಬಿಟ್ಟೆ. ಹೇ ಪಾಪಿ, ಹೇಳು ಯಾಕೆ ಈ ರೀತಿ ಮಾಡಿದೆ? ನೋಡಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀವೇ ಬಂದು ನನ್ನ ತಬ್ಬಿಕೊಂಡಿರಿ. ಅದು ನನಗೆ ಗೊತ್ತಿಲ್ಲದೆ ನಡೆದು ಹೋಯಿತು. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ದಯವಿಟ್ಟು ಥು, ಪಾಪಿ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ. ನಿನ್ನ ನಾನಲ್ಲ, ಆ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ನಾನೇನ್ ಮಾಡ್ಲಿ? ಶೀಲ ಕಳೆದುಕೊಂಡೆ ನಾನು ಬದುಕಬಾರದು. ಹೌದು, ನನಗೆ ಸಾವೇ ಗತಿ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ. ಹಾಗಂತ ಎಲ್ಲಾ ಸಮಸ್ಯೆಗೂ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಸಾಕು, ಮುಚ್ಚೋ ಬಾಯ್ನ. ಎಷ್ಟು ದಿನದಿಂದ ಕಾಯ್ದುಕೊಳ್ತಿದ್ಯೋ ನನ್ನ ಮಾನವನ ಹಾಳು ಮಾಡೋದಕ್ಕಂತ. 20 ವರ್ಷದಿಂದ ಕಾಪಾಡಿಕೊಂಡ ಬಂದ ನನ್ನ ಮಾನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ. ಅಯ್ಯೋ ವಿಧಿ, ಪ್ರೀತಿ ಎಂಬ ಹುಚ್ಚಾಟದಲ್ಲಿ ವಿಷ ಸರ್ಪದಿಂದ ಕಚ್ಚಿಸಿಕೊಂಡದಾಯಿತು ನನ್ನ ಬಾಳು. ನನ್ನಂತ ನತದೃಷ್ಟೆಯನ್ನು ಬದುಕಬಾರದು. ಹೌದು, ನಾನು ಸಾಯಲೇಬೇಕು. ನನಗೆ ಸಾವೇ ಗತಿ. ಯಾರಮ್ಮ ನೀನು? ಯಾಕೆ ಸಾಯಬೇಕೆಂದು ಓಡಿ ಹೋಗುತ್ತಿರುವೆ? ಹೇಳಮ್ಮ, ಏನಾಯ್ತೆಂದು. ಸರ್, ನಾನೊಂದು ನತದೃಷ್ಟ ಎಂದು ಕತ್ತಲಲ್ಲಿ ಕುಳಿತುಕೊಂಡು ಸೂಜಿಯಲ್ಲಿ ದಾರ ಪೋಣಿಸುವ ಹಾಗಾಗಿದೆ ನನ್ನ ಬಾಳು. ಯಾಕಮ್ಮ, ಏನಾಯ್ತು? ಬಾಳಿ ಬದುಕಬೇಕಾಗಿದ್ದ ವಯಸ್ಸಿನಲ್ಲಿ ಈ ರೀತಿ ಅಳ್ತಾ ಇದೆಯಲ್ಲ, ಏನಾಯ್ತು ಅಂತ ಹೇಳಮ್ಮ. ಅಕ್ಕ, ನನ್ನ ಜೀವನದಲ್ಲಿ ಏನಾಗಬಾರ್ದು ಅನ್ಕೊಂಡಿದ್ದು ಅದೆಲ್ಲವೂ ನನ್ನ ಜೀವನದಲ್ಲಿ ನಡೆದು ಹೋಯ್ತು. ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರದು ಅಕ್ಕ, ಬದುಕಬಾರದು. ನೋಡಮ್ಮ, ನೀನು ಧೈರ್ಯವಾಗಿರು. ನೀನು ನನ್ನ ತಂಗಿ ಇದ್ದ ಹಾಗೆ. ಅದೇನು ನಡೀತು ಅಂತ ನನ್ನ ಮುಂದೆ ಹೇಳಮ್ಮ. ಏನಾಯ್ತು ಅಂತ ಧೈರ್ಯವಾಗಿ ಹೇಳಮ್ಮ, ಧೈರ್ಯದಿಂದ ಹೇಳಮ್ಮ, ಏನಾಯ್ತೆಂದು. ಅಕ್ಕ, ಇಷ್ಟು ವರ್ಷದಿಂದ ಕಾಪಾಡಿಕೊಂಡ ಬಂದ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ ಈ ಪಾಪಿ. ಏನು? ಇವನು ನಿನ್ನ ಶೀಲವನ್ನು ಹಾಳು ಮಾಡಿದನೆ? ಏನಮ್ಮ, ನೀನು ಹೇಳುತ್ತಿರುವ ಮಾತು ನಿಜವೇ? ಹೌದಕ್ಕ, ಒಂದು ಹೆಣ್ಣು ಶೀಲದ ವಿಷಯದಲ್ಲಿ ಯಾವತ್ತೂ ತಪ್ಪು ಹೇಳುವುದಿಲ್ಲ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಈ ಪಾಪಿನೇ ನನ್ನ ಶೀಲವನ್ನು ಹಾಳು ಮಾಡಿದವನು. ಸುಳ್ಳು 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 ಸುಳ್ಳು. ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನ? ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಇವನು ನಿನ್ನ ತಮ್ಮನ? ಏ ಪಾಪಿ, ನೋಡು, ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರಂತ ನೋಡು. ಯಾಕೋ ಇಂಥ ಮಾನವಂತರಿಗೆ ತಮ್ಮನಾಗಿ ಯಾಕೋ ಹುಟ್ಟಿದೆ? ಹೇಳು, ಇಲ್ಲಿ ನಡೆದ ಕೆಟ್ಟ ಘಟನೆ ನಾ ಹೇಳೋ ಇವ್ರ ಮುಂದೆ. ಸಂಗಮೇಶ್, ಇವಳು ಹೇಳುತ್ತಿರುವ ಮಾತು ನಿಜವೇ? ಹೇಳು ಸಂಗಮೇಶ್, ಯಾಕೆ ಮೌನವಾಗಿ ನಿಂತಿರುವೆ? ಹೇಳು ಸಂಗಮೇಶ್, ಹೇಳು. ಹೇಳು ಸಂತೋಷ್, ಹೇಳು. ಈ ಹೆಣ್ಣಿನ ಶೀಲಹರಣ ಮಾಡಿದ್ದು ನಿಜವೇನಪ್ಪ? ಹೇಳು. ಅದಕ್ಕೆ
ನಾನು ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ, ಆತಿಗೆ ಗೊತ್ತಾಗ್ಲಿಲ್ಲ. ಸಾಕು ಬಾಯಿ ಮುಚ್ಚು. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮರ್ಯಾದೆಯನ್ನು ಕಳೆದು ಬಿಟ್ಟಿಯಲ್ಲೋ ರಾಕ್ಷಸ. ಅಯ್ಯೋ, ನಿನ್ನ ವಿದ್ಯಾವಂತ ಬುದ್ಧಿವಂತ ಎಂದು ತಿಳಿದಿದ್ದೆ, ಆದರೆ ಈ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಲು ನಿನಗೆ ಹೇಗೋ ಮನಸ್ಸು ಬಂದಿರಬೇಕು ಮನೆ ಮೂರ್ಖ. ನೀನಿನ್ನು ಬದುಕಬಾರದು ಕಣೋ, ಬದುಕಬಾರದು. ಎಲ್ಲಾದ್ರೂ ಹೋಗಿ ಸಾಯೋ ಮನೆ ಮೂರ್ಖ. ಅವನನ್ನ ಈಗ ಹೊಡೆದು ಬಡಿದ್ರೆ ಹೋದ ಈ ಹೆಣ್ಣಿನ ಮಾನ ಮತ್ತೆ ಹಿಂತಿರುಗಿ ಬರುತ್ತೇನೆ ಸ್ವಾಮಿ. ಇಲ್ಲ ರೀ, ಇಲ್ಲ. ಜಾನಕಿ, ಒಂದು ಸಾರಿ ಚೆನ್ನಾಗಿ ನೋಡಿ ಈ ಹೆಣ್ಣಿನ ಮುಖವನ್ನು. ಇಂಥ ಹೆಣ್ಣಿನ ಬಾಳನ್ನು ಹಾಳು ಮಾಡಲು ಇವನಿಗೆ ಹೇಗೆ ಮನಸ್ಸಿಗೆ ಬಂದಿರಬೇಕು. ನಾನು ಪ್ರೀತಿಯಿಂದ ಹಾಲು ಎರೆದರೆ ವಿಷ ಕಕ್ಕುವ ಕಾಳಿಗ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಸಂದೇಶ, ಯಾಕೋ ಹೀಗೆ ಮಾಡಿದೆ? ನಿಮ್ಮಣ್ಣ ಬದುಕಿರುವುದು ನಿನಗೆ ಇಷ್ಟ ಇಲ್ವೇನಪ್ಪ? ಈ ಒಂಟಿ ಹೆಣ್ಣು ಸಿಕ್ಕಿದ್ದಳಂತ ಆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದೆಯಲ್ಲ. ಜಾನಕಿ, ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಹಳಸಿದ ಹಣ್ಣವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ಆ ದೇವತೆಯ ಕೊರಳಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ಆಯ್ತು ರೀ, ಈಗಲೇ ತರ್ತೀನಿ. ನೀವೇನ್ ಮಾಡ್ತಾ ಇದ್ದೀರಾ? ಪ್ಲೀಸ್ ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿ. ನೋಡಮ್ಮ, ನೀನೇನು ಹೇಳಬೇಕಾಗಿಲ್ಲ. ನಾನು ಒಂದು ಹೆಣ್ಣಿನ ಬಾಳನ್ನು ಹಾಳಾಗೋದಕ್ಕೆ ಬಿಡೋದಿಲ್ಲ. ತೆಗೆದುಕೋ, ಕಟ್ಟೋಳಿಗೆ ತಾಳಿಯನ್ನು. ಅಣ್ಣ, ಅದು ಅದು ಅಣ್ಣ, ತಾಳಿ ಕಟ್ಟೋ ಪಾಪಿ ನನ್ನ ಮಗನೇ. ಕಟ್ಟೋ ತಾಳಿನ. ಈಗಲಾದರೂ ತೃಪ್ತಿ ಆಯ್ತೇ ನಿನ್ನ ಮನಕ್ಕೆ? ಈ ರಾಜೀವಪ್ಪನ ಮನೆಯ ಮರ್ಯಾದೆಯನ್ನು ಕಳೆಯಲು ಎಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ದೆ. ನಾನು ಯಾವ ಊರಿನಲ್ಲಿ ತಲೆ ಎತ್ತಿ ಮೆರೆಬೇಕೆಂದಿದ್ದೆನು, ಅದೇ ಊರಿನಲ್ಲಿ ನನ್ನ ಮರ್ಯಾದೆಯನ್ನು ಕಳೆದು ಬಿಟ್ಟ ಈ ಪಾಪಿ. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಆ ತಾಯಿ ಗ್ರಾಮ ದೇವತೆ ನಡೆಸಿದಂತೆ ನಡೆಯಲೇಬೇಕು. ನೋಡಮ್ಮ, ನಾವೇನಾದರೂ ಮಾಡಿದ್ದು ನಿನಗೆ ತಪ್ಪೆನಿಸಿದರೆ ದಯಮಾಡಿ ನಮ್ಮನ್ನು ಕ್ಷಮಿಸು. ಒಂದು ವೇಳೆ ನಮ್ಮ ಮೇಲೆ ನಿನಗೆ ನಂಬಿಕೆ ಇರುವುದಾದರೆ ನಮ್ಮ ಜೊತೆ ನಮ್ಮ ಮನೆಗೆ ಬರಮ್ಮ. ಹಾ ಜಾನಕಿ, ಕರೆದುಕೊಂಡು ಬಾ ಅವರನ್ನು. ಸಂಗಮೇಶ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಕರೆದುಕೊಂಡು ಬಾ ಅವಳನ್ನ ಮನೆಗೆ.